ಹಲೋ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಈ ದಿನ ನಾವು ಈ ಪದಗಳನ್ನು ಹೇಗೆ ಬಿಡಿಸಿ ಬರೆಯೋದು, ಇದು ಯಾವ ಸಮಾಸ ಅನ್ನೋದನ್ನು ತಿಳ್ಕೊಳ್ಳೋಣ. ಮೂಗಾವುದಂ, ಈ ಪದವನ್ನು ಹೇಗೆ ಬಿಡಿಸೋದು? ಮೂರು ಗಾವುದಂ, ಮೂಗಾವುದಂ. ಇದು ದ್ವಿಗು ಸಮಾಸ. ನೆಕ್ಸ್ಟ್ ಮುಯ್ಯಡಿ, ಈ ಮುಯ್ಯಡಿ ಎನ್ನುವಂಥ ಪದವನ್ನು ಹೇಗೆ ಬಿಡಿಸಿ ಬರೆಯೋದು, ಇದು ಯಾವ ಸಮಾಸ ಅನ್ನೋದನ್ನು ನೋಡೋಣ. ಮೂರು ಅಡಿ ಮುಯ್ಯಡಿ, ಇದು ದ್ವಿಗು ಸಮಾಸ. ನೆಕ್ಸ್ಟ್ ಐಗಂಡುಗ, ಇದನ್ನು ಹೇಗೆ ಬಿಡಿಸಿ ಬರೆಯೋದು ಅಂದರೆ ಐದು ಕಂಡುಗ, ಐಗಂಡುಗ ಅಂತ ಹೇಳಿ, ಇದು ದ್ವಿಗು ಸಮಾಸ. ಐಗಂಡುಗ, ಇದನ್ನು ಐದು ಕಂಡುಗ ಅಂತ ಹೇಳಿ ಬಿಡಿಸಿ ಬರಿತೀವಿ, ಇದು ದ್ವಿಗು ಸಮಾಸ. ನೆಕ್ಸ್ಟು ನಾಲ್ವೇರಲ್, ಈ ಪದವನ್ನು ಹೇಗೆ ಬಿಡಿಸಿ ಬರೆಯೋದು ಅಂದರೆ ನಾಲ್ಕು ಬೆರಲ್ ನಾಲ್ವೇರಲ್. ಓಕೆ, ಇದು ಕೂಡ ದ್ವಿಗು ಸಮಾಸ. ನೆಕ್ಸ್ಟ್ ಆರು ಮಡಿ, ಈ ಪದವನ್ನು ಹೇಗೆ ಬಿಡಿಸಿ ಬರೆಯೋದು? ಆರು ಮಡಿ ಆರು ಮಡಿ, ಇದು ಕೂಡ ದ್ವಿಗು ಸಮಾಸಕ್ಕೆ ಉದಾಹರಣೆ. ಓಕೆ, ನೆಕ್ಸ್ಟ್ ನಟ್ಟಡವಿ, ಈ ನಟ್ಟಡವಿ ಎನ್ನುವಂಥ ಪದವನ್ನು ಹೇಗೆ ಬಿಡಿಸಿ ಬರೆಯೋದು? ಅಡವಿಯ ನಡು, ಅಡವಿಯ ನಡು ಅಂದರೆ ನಟ್ಟಡವಿ. ಓಕೆ, ಇದು ಅಂಶಿ ಸಮಾಸಕ್ಕೆ ಉದಾಹರಣೆ. ಓಕೆ, ನಟ್ಟಡವಿಯನ್ನು ಹೇಗೆ ಬಿಡಿಸಿ ಬರೆಯೋದು? ಅಡವಿಯ ನಡು ನಟ್ಟಡವಿ ಅಂತ ಹೇಳಿ. ಓಕೆ, ಇದು ಅಂಶಿ ಸಮಾಸ. ನೆಕ್ಸ್ಟ್ ನಟ್ಟಿರುಳು, ಈ ನಟ್ಟಿರುಳು ಎನ್ನುವಂಥ ಪದವನ್ನು ಹೇಗೆ ಬಿಡಿಸಿ ಬರೆಯೋದು? ಇರುಳಿನ ನಡು ನಟ್ಟಿರುಳು, ಇದು ಕೂಡ ಅಂಶಿ ಸಮಾಸ. ಓಕೆ, ಈಗ ನೆಕ್ಸ್ಟ್ ಒನ್ ನಡುವಗಲ್, ಈ ಪದವನ್ನು ಹೇಗೆ ಬಿಡಿಸಿ ಬರೆಯೋದು? ಪಗಲಿನ ನಡು ಪಗಲಿನ ನಡು ನಡುವಗಲ್. ಓಕೆ, ಇದು ಕೂಡ ಅಂಶಿ ಸಮಾಸಕ್ಕೆ ಉದಾಹರಣೆ. ಓಕೆ, ನೆಕ್ಸ್ಟ್ ನಡು ಮನೆ, ಮನೆಯ ನಡು ಮನೆಯ ನಡು ನಡುಮನೆ, ಇದು ಕೂಡ ಅಂಶಿ ಸಮಾಸಕ್ಕೆ ಉದಾಹರಣೆ. ಓಕೆ, ನೆಕ್ಸ್ಟ್ ಒನ್ ನಡು ಬೆನ್ನು. ಓಕೆ, ಈ ಪದವನ್ನು ಹೇಗೆ ಬಿಡಿಸಿ ಬರೆಯೋದು ಅಂದರೆ ಬೆನ್ನಿನ ನಡು ನಡು ಬೆನ್ನು, ಇದು ಅಂಶಿ ಸಮಾಸಕ್ಕೆ ಉದಾಹರಣೆ. ಓಕೆ, ಇದೇ ರೀತಿ ಮತ್ತೆ ಕೆಲವಷ್ಟು ಪದಗಳನ್ನು ಹೇಗೆ ಬಿಡಿಸಿ ಅದು ಯಾವ ಸಮಾಸ ಅಂತ ಹೇಳಿ ಗುರ್ತಿಡಿಯೋಣ. ಓಕೆ, ನೆಕ್ಸ್ಟ್ ಕುಡಿ ಊರ್ವು, ಈ ಕುಡಿ ಊರ್ವು ಅನ್ನೋದನ್ನು ಹೇಗೆ ಬಿಡಿಸೋದು ಅಂದರೆ ಪುರ್ಬಿನ ಕುಡಿ ಕುಡಿ ಊರ್ವು. ಓಕೆ, ಇದು ಅಂಶಿ ಸಮಾಸಕ್ಕೆ ಉದಾಹರಣೆ. ನೆಕ್ಸ್ಟ್ ತುದಿ ಮೂಗು, ಈ ಪದವನ್ನು ಹೇಗೆ ಬಿಡಿಸೋದು ಅಂದರೆ ಮೂಗಿನ ತುದಿ ತುದಿ ಮೂಗು, ಇದು ಅಂಶಿ ಸಮಾಸ. ಓಕೆ, ನೆಕ್ಸ್ಟ್ ಮುಂದಲೆ, ಈ ಪದವನ್ನು ಹೇಗೆ ಬಿಡಿಸಿ ಬರೆಯೋದು ಅಂದರೆ ತಲೆಯ ಮುಂದು ಮುಂದಲೆ, ಇದು ಅಂಶಿ ಸಮಾಸಕ್ಕೆ ಉದಾಹರಣೆ. ಓಕೆ, ನೆಕ್ಸ್ಟ್ ಹಿಂದಲೆ. ಓಕೆ, ಮುಂದಲೆ ಅಂದರೆ ತಲೆಯ ಮುಂದು ಮುಂದಲೆ, ಅದು ಅಂಶಿ ಸಮಾಸ. ಹಿಂದಲೆ, ಹಿಂದಲೆ ಅಂದರೆ ತಲೆಯ ಹಿಂದಿನ ಭಾಗ ಅಲ್ವಾ? ಓಕೆ, ಹಿಂದಲೆಯನ್ನು ಹೇಗೆ ಬಿಡಿಸಿ ಬರೆಯೋದು? ತಲೆಯ ಹಿಂದು ತಲೆ ಹಿಂದು. ಓಕೆ, ಇದು ಕೂಡ ಅಂಶಿ ಸಮಾಸಕ್ಕೆ ಉದಾಹರಣೆ. ನೆಕ್ಸ್ಟ್ ಕಿಬ್ಬೊಟ್ಟೆ. ಓಕೆ, ಈ ಪದವನ್ನು ಹೇಗೆ ಬಿಡಿಸಿ ಬರೆಯೋದು? ಹೊಟ್ಟೆಯ ಕೆಳಗು, ಇದನ್ನು ಕಿಬ್ಬೊಟ್ಟೆ ಅಂತ ಹೇಳಿ ಹೇಳ್ತೀವಿ. ಓಕೆ, ಇದು ಕೂಡ ಅಂಶಿ ಸಮಾಸಕ್ಕೆ ಉದಾಹರಣೆ. ಓಕೆ, ನೆಕ್ಸ್ಟ್ ಹೆದ್ದಾರಿ, ಈ ಹೆದ್ದಾರಿ ಎನ್ನುವಂಥ ಪದವನ್ನು ಹೇಗೆ ಬಿಡಿಸಿ ಬರೆಯೋದು, ಇದು ಯಾವ ಸಮಾಸ ಅಂತ ಹೇಳಿ ನೋಡೋಣ. ಹಿರಿದು ದಾರಿ ಹೆದ್ದಾರಿ, ಇದು ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆ. ಓಕೆ, ನೆಕ್ಸ್ಟ್ ಪೆರ್ವೋದರ್. ಓಕೆ, ಈ ಪದವನ್ನು ಹೇಗೆ ಬಿಡಿಸಿ ಬರೆಯೋದು? ಪೆರ್ವೋದರ್ ಅಂದರೆ ಪಿರಿದು ಪೊದರ್. ಓಕೆ,
ಇದು ಕೂಡ ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆ. ನೆಕ್ಸ್ಟು ಕೆಂದಳಿರು. ಈ ಕೆಂದಳಿರು ಅನ್ನುವಂಥ ಪದವನ್ನು ಹೇಗೆ ಬಿಡಿಸೋದು? ಕೆಚ್ಚನೆ ತಳಿರು ಕೆಂದಳಿರು. ಇದು ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆ. ಓಕೆ, ನೆಕ್ಸ್ಟ್ ಚೆಂದಳಿರು. ಈ ಪದವನ್ನು ಹೇಗೆ ಬಿಡಿಸಿ ಬರೆಯೋದು? ಚೆಂದನೆ ತಳಿರು ಚೆಂದಳಿರು. ಇದು ಕರ್ಮಧಾರೆಯ ಸಮಾಸ. ನೆಕ್ಸ್ಟ್ ಚೆಂದೆಂಗು. ಓಕೆ, ಈ ಪದವನ್ನು ಹೇಗೆ ಬಿಡಿಸಿ ಬರೆಯೋದು? ಚೆಂದನೆಯ ತೆಂಗು, ಚೆಂದನೆ ತೆಂಗು ಚೆಂದೆಂಗು. ಓಕೆ, ಇದು ಕೂಡ ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆ. ನೆಕ್ಸ್ಟ್ ಕೆಂದೆಂಗು. ಈ ಪದವನ್ನು ಹೇಗೆ ಬಿಡಿಸಿ ಬರೆಯೋದು? ಕೆಚ್ಚನೆ ತೆಂಗು ಕೆಂದೆಂಗು. ಇದು ಕೂಡ ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆ. ಓಕೆ, ನೆಕ್ಸ್ಟ್ ಬೆನ್ನೀರು. ಈ ಪದವನ್ನು ಹೇಗೆ ಬಿಡಿಸಿ ಬರೆಯೋದು ಅಂದರೆ ಬೆಚ್ಚನೆ ನೀರು ಬೆನ್ನೀರು. ಇದು ಕರ್ಮಧಾರೆಯ ಸಮಾಸ. ನೆಕ್ಸ್ಟ್ ಒನ್ ಬೆಳ್ಕೊಡೆ. ಈ ಪದವನ್ನು ಹೇಗೆ ಬಿಡಿಸಿ ಬರೆಯೋದು? ಬಿಳಿದು ಕೊಡೆ ಬೆಳ್ಕೊಡೆ. ಇದು ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆ. ನೆಕ್ಸ್ಟ್ ಒನ್ ಬೆಳ್ಮುಗಿಲ್. ಈ ಪದವನ್ನು ಹೇಗೆ ಬಿಡಿಸಿ ಬರೆಯೋದು ಅಂದರೆ ಬಿಳಿದು ಮುಗಿಲ್ ಬೆಳ್ಮುಗಿಲ್. ಇದು ಕರ್ಮಧಾರೆಯ ಸಮಾಸ. ನೆಕ್ಸ್ಟ್ ತಂಬೆಲರ್. ಈ ಪದವನ್ನು ಹೇಗೆ ಬಿಡಿಸಿ ಬರೆಯೋದು? ತಣ್ಣನೆ ಎಲರ್ ತಂಬೆಲರ್. ಇದು ಕರ್ಮಧಾರೆಯ ಸಮಾಸ. ಓಕೆ, ನೆಕ್ಸ್ಟ್ ಒನ್ ತಂಗಾಳಿ. ಈ ಪದವನ್ನು ಹೇಗೆ ಬಿಡಿಸಿ ಬರೆಯೋದು? ತಣ್ಣನೆ ಗಾಳಿ ತಂಗಾಳಿ. ಇದು ಕರ್ಮಧಾರೆಯ ಸಮಾಸ. ನೆಕ್ಸ್ಟ್ ತಣ್ಣೀರ್. ಈ ಪದವನ್ನು ಹೇಗೆ ಬಿಡಿಸಿ ಬರೆಯೋದು? ಬೆನ್ನೀರನ್ನು ನೋಡ್ದೋ, ಈಗ ತಣ್ಣೀರು. ಓಕೆ, ತಣ್ಣನೆ ನೀರ್ ತಣ್ಣೀರ್. ಇದು ಕೂಡ ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆ. ಓಕೆನಾ? ನೆಕ್ಸ್ಟ್ ಕಟ್ಟಪ್ಪಣೆ. ಈ ಪದವನ್ನು ಹೇಗೆ ಬಿಡಿಸಿ ಬರೆಯೋದು ಅಂದರೆ ಕಡಿದು ಅಪ್ಪಣೆ ಕಟ್ಟಪ್ಪಣೆ. ಇದು ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆ. ಓಕೆ, ನೆಕ್ಸ್ಟ್ ಕಾರ್ಮೋಡ. ಈ ಪದವನ್ನು ಹೇಗೆ ಬಿಡಿಸಿ ಬರೆಯೋದು? ಇದು ಯಾವ ಸಮಾಸ ಅಂದರೆ ಕರಿದು ಮೋಡ ಕಾರ್ಮೋಡ. ಇದು ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆ. ನೆಕ್ಸ್ಟ್ ಕಾರಡವಿ. ಕರಿದು ಅಡವಿ ಕಾರಡವಿ. ಇದು ಕೂಡ ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆ. ನೆಕ್ಸ್ಟ್ ಎಳಗಾಳಿ. ಎಳೆದು ಗಾಳಿ ಎಳಗಾಳಿ. ಇದು ಕೂಡ ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆ. ಓಕೆ, ನೆಕ್ಸ್ಟ್ ನೀರ್ಗುಡಿ. ಈ ಪದವನ್ನು ಹೇಗೆ ಬಿಡಿಸಿ ಬರೆಯೋದು? ನೀರಂ ಕುಡಿ ನೀರ್ಗುಡಿ. ಇದು ಕ್ರಿಯಾ ಸಮಾಸಕ್ಕೆ ಉದಾಹರಣೆ. ನೆಕ್ಸ್ಟ್ ವಜ್ರಂ ಗೊಳೆ. ಈ ಪದವನ್ನು ಹೇಗೆ ಬಿಡಿಸಿ ಬರೆಯೋದು ಅಂದರೆ ವಜ್ರಮಂ ಕೊಳೆ ವಜ್ರಂ ಗೊಳೆ. ಇದು ಕ್ರಿಯಾ ಸಮಾಸಕ್ಕೆ ಉದಾಹರಣೆ. ನೆಕ್ಸ್ಟ್ ಇರ್ಕಟ್ಟು. ಈ ಪದವನ್ನು ಹೇಗೆ ಬಿಡಿಸಿ ಬರೆಯೋದು? ಎರಡು ಕಟ್ಟು ಇರ್ಕಟ್ಟು. ಇದು ದ್ವಿಗು ಸಮಾಸಕ್ಕೆ ಉದಾಹರಣೆ. ಓಕೆ, ನೆಕ್ಸ್ಟ್ ಇರ್ತಡಿ. ಈ ಪದವನ್ನು ಹೇಗೆ ಬಿಡಿಸಿ ಬರೆಯೋದು ಅಂದರೆ ಎರಡು ತಡಿ ಇರ್ತಡಿ. ಇದು ದ್ವಿಗು ಸಮಾಸಕ್ಕೆ ಉದಾಹರಣೆ. ಇದೇ ರೀತಿ ಇರ್ಕೆಲ ಅಂದರೆ ಎರಡು ಕೆಲ. ಇದು ಕೂಡ ದ್ವಿಗು ಸಮಾಸಕ್ಕೆ ಉದಾಹರಣೆ. ಇಮ್ಮಡಿ ಎರಡು ಮಡಿ ಇಮ್ಮಡಿ. ಇದು ಕೂಡ ದ್ವಿಗು ಸಮಾಸಕ್ಕೆ ಉದಾಹರಣೆ. ಮುಮ್ಮಡಿ ಮೂರು ಮಡಿ ಮುಮ್ಮಡಿ. ಇದು ಕೂಡ ದ್ವಿಗು ಸಮಾಸಕ್ಕೆ ಉದಾಹರಣೆ.